ನರಸಿಂಹರಾವ್ ಬರ್ದೇ ಇರೋದು ನಮ್ ಕೆಲ್ಸ ಇನ್ನೂ ಸರಾಗ ಆಯ್ತು. ಅವನು ಬಂದಿದ್ರೆ ಅವನ್ ಮುಖಕ್ಕೂ ಮಸಿ ಬಳಿಬಹುದಾಗಿತ್ತು. ಪರವಾಗಿಲ್ಲ, ಇಲ್ಲಿ ಸಾವಿತ್ರಿ ಗುದ್ದಿದ್ರೆ ಅಲ್ಲಿ ಅವನಿಗೆ ಏಟ್ ಬೀಳುತ್ತೆ. ಆದ್ರೆ ನಾವ್ ಅನ್ಕೊಂಡಿರೋ ಪ್ಲಾನು ಅದ್ರಲ್ಲಿ ಏನು ಬದಲಾವಣೆ ಇಲ್ಲ. ಎಲ್ಲ ನಾವ್ ಅಂದ್ಕೊಂಡಾಗೆ ನಡೆಯುತ್ತೆ. ಆದ್ರೂ ಇಲ್ಲಿ ಡೋಂಟ್ ವರಿ, ಇನ್ ಸ್ವಲ್ಪ ಹೊತ್ತಿಗೆ ನಾವೇ ಅಲ್ಲಿರ್ತೀವಿ. ಓಕೆ ಮೇಡಮ್. ಮಾನ್ಯರೇ, ಸಾಮೂಹಿಕ ವಿವಾಹ ಮಹೋತ್ಸವಕ್ಕೆ ಈಗ ತಾನೇ ವಿದ್ಯುಕ್ತವಾದ ಚಾಲನೆ ದೊರೆತಿದೆ. ವಿವಾಹ ಬಂಧನಕ್ಕೆ ಒಳಗಾಗಿರುವ ಜೋಡಿಗಳನ್ನ ನಾನು ಒಬ್ಬೊಬ್ಬರನ್ನೇ ಕರಿತೇನೆ. ಅವ್ರ ಮುಂದೆ ಬಂದು ಮಾನ್ಯ ಮಂತ್ರಿಗಳು ಅಂದರೆ ನಿಮ್ಮ ಪ್ರೀತಿಯ ನರಸಿಂಹರಾವ್ರವರು ಆಶೀರ್ವದಿಸಿ ಕೊಟ್ಟಿರುವಂತಹ ಮಂಗಲಸೂತ್ರ ಹಾಗೂ ಬಳೆಗಳನ್ನ ಸ್ವೀಕಾರ ಮಾಡಬೇಕು. ಮೊದಲಿಗೆ ಎಲ್ಲ ಜೋಡಿಗಳು ಬಂದು ಸಾಲಾಗಿ ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಕ್ಕ, ಇನ್ನ ಎಷ್ಟೊತ್ತು ಹಿಂಗೆ ನಿಂತ್ಕೊಳ್ಳೋದು? ನನ್ ಕೈ ಕಾಯಕ್ಕಾಗಕ್ಕಿಲ್ಲ. ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳೆ. ಮದ್ವೆ ಅನ್ನೋದು ಒಂದ್ಸಲನೇ ನಡೆಯೋದು. ಈ ಎಳೆ ಹುಡುಗಿಗೆ ಏನ್ ಸಂಸಾರ ಮಾಡ್ತಾಳೋ ಏನೋ ಅಮ್ಮ. ಅದ್ರಲ್ಲೆಲ್ಲ ಅವಳು ತುಂಬಾ ಜಾಣೆ. ಓಂ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ. ನಿಲ್ಸ್ರೆ. ಏಯ್, ಯಾಕೆ ಅವ್ರಿಬ್ಬರದು ತಾಲಿ ಕಟ್ಟೋದು ಬಾಕಿ ಇದೆ. ಅಷ್ಟಲ್ಲಿ ಏನು ಅವಸರ? ಬರೀ ಸೀರೆ ಪಂಚೆ ತಾಳಿಲೆ ಮುಗಿಸ್ಬಿಟ್ರೆ ಅಂದ್ರೆ ಏನ್ ಸರ್? ಅಂದ್ರೆ ಕೊಟ್ಟ ಮಾತಿಗೆ ತಪ್ತೀರಾ ನೀವು? ಏನ್ ಮಾತಯ್ಯ? ಮದುವೆ ಆದವ್ರಿಗೆ 1 ಎಕರೆ ಜಮೀನ ಬಳುವಳಿಯಾಗಿ ಕೊಡ್ತೀವಿ ಅಂತ ಹೇಳಿರ್ಲಿಲ್ವಾ? ಯಾರಯ್ಯ ಹೇಳಿದ್ದು? ಇನ್ಯಾರು ಹೇಳ್ಬೇಕು? ನಿಮ್ ಮಿನಿಸ್ಟರ್ ಸಾಹೇಬ್ರೆ ಹೇಳಿರ್ಲಿಲ್ವಾ? ಏನ್ ಮೋಸ ಮಾಡ್ತಾ ಇದ್ದೀರಾ ನೀವು? ಒಂದ್ ನಿಮಿಷ. ಮದ್ವೆ ಆದವ್ರಿಗೆ ಜಮೀನ್ ಕೊಡ್ತೀವಿ ಅಂತ ಯಾರು ಹೇಳಿದ್ರು? ಯಾರ ಕೇಳ್ಬೇಕು ಮೇಡಮ್? ನೋಡಿ, ಇದ್ರಲ್ಲೇ ಪ್ರಿಂಟ್ ಹಾಕ್ಸಿದ್ರಿ ನೋಡಿ. ಮದುವೆ ಆದ ಜೋಡಿಗಳಿಗೆ ಬಟ್ಟೆ ತಾಳಿ ಅಲ್ದೇ ಇರ 1 ಎಕರೆ ಜಮೀನ ಬಳುವಳಿಯಾಗಿ ಕೊಡ್ತೀವಿ, ಆಸಕ್ತಿ ಇರೋರು ಇದಕ್ಕೆ ಅರ್ಜಿ ಹಾಕ್ಬೋದು ಅಂತ ಇದ್ರಲ್ಲೇ ನೀವು ಪ್ರಿಂಟ್ ಮಾಡಿಸಿದ್ರಿ ನೋಡಿ. ಏನಾಗ್ತಿದೆ ಸಾವಿತ್ರಿ? ಮೇಡಮ್, ನೀವೇನಿಲ್ಲಿ? ಹೆದ್ರು ಬೇಡ ವಿಶ್ವ. ನಿನ್ ಮದ್ವೆ ನಿಲ್ಸೋದಕ್ ನಾನ್ ಬಂದಿಲ್ಲ. ನಂದೊಂದು ವ್ಯಾಜ್ಯ ಇತ್ತು, ಅದಕ್ಕೆ ಇಲ್ಲಿಗೆ ಬಂದಿದೆ ತಹಸೀಲ್ದಾರ್ನ ನೋಡೋದಕ್ಕೆ. ಇಲ್ಲಿ ಗಲಾಟೆ ಆಗ್ತಿತ್ತು, ಏನು ನೋಡೋಣ ಅಂತ ಬಂದೆ. ಏನಾಗ್ತಿದೆ ಸಾವಿತ್ರಿ? ನೋಡಿ, ಇವ್ರಿಗೆಲ್ಲ ಯಾರೋ ಹಳ್ಳಿಲಿರೋ ಕೇಡಿಗಳು ಮದುವೆ ಆದ್ರೆ 1 ಎಕರೆ ಜಮೀನು ಕೊಡ್ತೀವಿ ಅಂತ ಸುಳ್ಳಾಸೆ ತೋರಿಸ್ಬಿಟ್ಟವ್ರೆ. ಅದಕ್ಕೆ ಇವರೆಲ್ಲ ಜಮೀನು ಕೊಡದೆ ಹೋದ್ರೆ ವಿಶ್ವನ್ನ ಮದುವೆ ಆಗ್ಬಿಡಕ್ಕಿಲ್ಲ ಅಂತ ಅವ್ರೆ. ಏನ್ರಪ್ಪ ಇದು? 1 ಎಕರೆ ಜಮೀನು. ನಾಳೆ ನಿಮ್ಗೆ ಹುಟ್ಟೋ ಮಕ್ಕಳಿಗೆ ಊಟ, ಬಟ್ಟೆ, ಶಾಲೆ, ಆಮೇಲೆ ಅವ್ರ ಮದ್ವೆ ಎಲ್ಲಾನು ಮಾಡ್ಕೊಟ್ಬಿಡ್ತಾರೆ. ನೀವ್ ಹಾಕೋ ಒಂದೇ ಒಂದು ಓಟಿಗೆ. ಏನ್ ಅನ್ಕೊಂಡಿದೀರ ನೀವೆಲ್ಲ? ಯಾಕೆ ಮೇಡಮ್, ಯಾಕೆ ಮಾಡಬಾರ್ದು? ಈಗ ನೀವು ಜಮೀನ್ ಕೊಟ್ರೆ ಇವ್ರು ನಮ್ ಜೊತೆ ಸಂಸಾರ ಮಾಡ್ಕೊಂಡಿರ್ತಾರೆ, ಇಲ್ವಾ ಅವ್ರ ಮನೆಗೆ ಅವ್ರು ವಾಪಸ್ ಹೋಗ್ತಾರೆ ಅಷ್ಟೇ. ನೀನ್ ನಂಬ್ತೀಯೋ ಇಲ್ವೋ ಸಾವಿತ್ರಿ, ನಾನಿಲ್ಲಿ ಸೀತಾಪುರಕ್ಕೆ ಬಂದಿದ್ದು ತಹಸೀಲ್ದಾರ್ನ ನೋಡೋದಕ್ಕೆ ಅಂತ. ನರಸಿಂಹನು ದಾಮೋದರು ಯಾವುದೋ ಕಾಲದಲ್ಲಿ ಒಟ್ಟಿಗೆ ಅಕ್ಕಪಕ್ಕದ ಜಮೀನನ್ನ ಕೊಂಡ್ಕೊಂಡಿದ್ರು. ಅದ್ರ ಕಂದಾಯ ಕಟ್ಟಿ ಆಮೇಲೆ ಅದನ್ನ ಮಾರ್ಬಿಡೋಣ ಅಂತ ಬಂದೆ. ಈಗಲೂ ಆ ಜಮೀನಿಗೆ ಸಂಬಂಧಪಟ್ಟ ಪತ್ರಗಳೆಲ್ಲ ಕಾರ್ನಲ್ಲೇ ಇದೆ. ನಿಮ್ಗೆ ಅದರಿಂದ ಏನಾದ್ರೂ ಉಪಯೋಗ ಆಗೋದಾದ್ರೆ ತಗೊಳ್ಳಿ. ಸಾವಿತ್ರಿ ಅವರೇ, ಅಣ್ಣ ಫೋನ್ ಸಿಗ್ತಾನೆ ಇಲ್ಲ. ದಯವಿಟ್ಟು ಇಂದುಮತಿಯವರೇ, ನೀವೇನಾದ್ರೂ ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ. 50 ಎಕರೆ ಜಮೀನು ಸಾವಿತ್ರಿ, ನಾನು ಅದನ್ನ ಮಾರ್ಬೇಕು ಅಂತ ಇದ್ದೀನಿ. ತಗೋ, ಅದರಿಂದ ನನ್ಗೆ ಯಾವ ಉಪಯೋಗನೂ ಇಲ್ಲ. ಇದು ಆತರ ಪಟ್ಟು ತಗೊಳ್ಳೋ ನಿರ್ಧಾರ ಅಲ್ಲ. ಬೇರೆ ಏನ್ ದಾರಿ ಇದೆ ಹೇಳಿಮ್ಮ? ಪರಿಸ್ಥಿತಿ ಲಾಭ ಪಡ್ಕೋತಾ ಇದೀನಿ ಅಂತ ಇನ್ನೂ ನಿಮ್ಗೆ ಅನ್ಸೋದಾದ್ರೆ ಅದ್ರ ಬೆಲೆನೂ ನೀವೇ ಹೇಳ್ಬಿಡಿಬೇಕಾ. ಇಂದುಮತಿಯವರೇ, ದಯವಿಟ್ಟು ಆ ಜಮೀನಿನ ಪತ್ರ ಕೊಡಿ. ಸಾವಿತ್ರಿ